ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದ್ದಾವೆ. ಎರಡು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 23-24 ಅಕಾಡೆಮಿಕ್ ಇಯರ್ ಕುರಿತು ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಅಂಡ್ ಹಾಗೇನು 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ನಿಮಗೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಖಂಡಿತವಾಗ್ಲೂ ನಿಮಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸಿಗಾದ್ರೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಮೊದಲಿಗೆ ನೋಡಿ, 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ರೀಸೆಂಟ್ ವಿಡಿಯೋಸ್ ಮಾಡಿದಾಗ ರೀಸೆಂಟ್ ವಿಡಿಯೋಸ್ ಅಲ್ಲಿ ನಿಮ್ಗೊಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸಿದೆ. 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಯಾರ್ದಾದ್ರೆ ಕೌನ್ಸಿಲಿಂಗ್ ಲೇಟ್ ಆಗಿತ್ತು, ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಶೇರ್ ಆಗಿಲ್ಲ ಅಂತ, ಇಲ್ಲ ಅಂದ್ರೆ ನಿಮ್ಮ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಯಾರಿಂದ ಆದ್ರೆ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ಲಿಲ್ವೋ, ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿತ್ತು, ನಿಮ್ದೇನು ಪ್ರಾಬ್ಲಮ್ ಇರ್ಲಿಲ್ಲ ಅಂತ ಯಾವ್ಯಾವ ಕೋರ್ಸ್ ಸ್ಟೂಡೆಂಟ್ಸ್ ಇದ್ರೋ ಇಂತಹ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನೊಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಅವ್ರು ನನಗೆ ಏನ್ ಕೇಳಿದ್ರು ಅಂದ್ರೆ, ನೀವು ಹೇಳ್ತಿರುವಂತಹ ಅಪ್ಡೇಟ್ ಅನ್ನ ನಾವು ನಂಬ್ತೀವಿ, ಬಟ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಲ್ವಾ, ನಾವ್ ಎಲ್ಲೋಗಿ ಅಪ್ಲೈ ಮಾಡಬೇಕು, ಅದರ ಲಿಂಕ್ ಅನ್ನ ಕೊಡಿ ಅಂತ ಕೇಳ್ತಿದ್ರು. ನೋಡಿ, ನಾನು ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣದಿಂದಾಗಿ ನಾನು ಆ ಒಂದು ಕಮೆಂಟ್ಸ್ ರಿಪ್ಲೈ ಮಾಡದೇ ಇರಬಹುದು. ಅಲ್ಲಿ ಲಿಂಕ್ ನೋಡಿ, ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದು ಯಾವುದೇ ವರ್ಷ ಸ್ಕಾಲರ್ಶಿಪ್ ಆಗಿರ್ಲಿ ಬಿಡಿ, ಜಸ್ಟ್ ನೀವು ಎಲ್ಲೆಲ್ಲೋ ಹೋಗಿ ಲಿಂಕ್ಸ್ ಎಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು SSP ವೆಬ್ಸೈಟ್ ಗೆ ಬರಬೇಕು. ಇಷ್ಟು ದಿನ SSP ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ, ಈಗ ಅಪ್ಡೇಟ್ ಆಗಿದೆ. ಅಂಡ್ ಹಾಗೆ ಒಂದು ಕ್ಲಿಯರ್ ಕಟ್ ಅಪ್ಡೇಟ್ ಆದ್ರೆ ಬಂದಿದೆ, ನೀವು ಅದನ್ನ ಅಬ್ಸರ್ವ್ ಮಾಡಿ. SSP ವೆಬ್ಸೈಟ್ ಗೆ ಬಂದು ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮ್ ಮೊದಲಿಗೆನೆ ಇದೆ ನೋಡಿ, 2023-24ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು SSP ಯಲ್ಲಿ ನಿಗದಿಪಡಿಸಲಾಗಿದ್ದ ಅಂತಿಮ ದಿನಾಂಕದ ನಂತರ ಪ್ರಾರಂಭವಾದ ಕೋರ್ಸ್ಗಳು ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ತಡವಾಗಿ ಪ್ರಾರಂಭವಾದ ಕೋರ್ಸ್ಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಅರ್ಜಿಗಳನ್ನು ಸ್ವೀಕರಿಸುತ್ತಿದೆ. ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30-3-2025. ನಿಮಗೆ 30-3-2025ನೇ ತಾರೀಕು ಹೊರಗೂ ಒಂದು SSP ಸ್ಕಾಲರ್ಶಿಪ್ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ನಿಮ್ದು ಯಾರ್ದಾದ್ರೆ ಕೋರ್ಸಸ್ ಲೇಟ್ ಆಯ್ತೋ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಲೇಟ್ ಆಯ್ತು, ಯಾರಾದ್ರೆ ಅಪ್ಲೈ ಮಾಡಿಲ್ವ ಅಂತ ಸ್ಟೂಡೆಂಟ್ಸ್ ದಯವಿಟ್ಟು ಹೋಗಿ ಅಪ್ಲೈನ ಮಾಡಿ. ನಿಮ್ಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ 23-24 ಅಕಾಡೆಮಿಕ್ ಇಯರ್. ಅಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಡೀಟೇಲ್ಸ್ ಅನ್ನೆಲ್ಲ ಕರೆಕ್ಟ್ ಆಗಿ ಕೊಡಿ. ಈಗ ಪ್ರೀವಿಯಸ್ ಎಂ ರಿಸಲ್ಟ್ ಕೇಳ್ತು ಅಂತ ಅಂದ್ರೆ ನೀವು 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಯಾವ ಸ್ಟಡಿ ಮಾಡ್ತಿದ್ರು ಅದರ ಪ್ರೀವಿಯಸ್ ಇಯರ್ಸ್ ಎಮ್ದು ರಿಸಲ್ಟ್ಸ್ ಎಲ್ಲಾನು ಸಹ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಲಿಂಕ್ ಇಲ್ಲೇ ಇದೆ, ಜಸ್ಟ್ ಅದರ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಮ ಒಂದು SSP ID ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ. ಈ ವರ್ಷ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಿದ್ರು 24-25 ಅಕಾಡೆಮಿಕ್ ಇಯರ್ಗೆ ಅದೇ ರೀತಿ ಹೋಗಿ ಅಪ್ಲೈ ಮಾಡಿ. ನೀವು ಕೇಳಬಹುದು ಯಾವ ಕೋರ್ಸ್ ನವ್ರು ಮಾಡಬಹುದು ಅಂತ ಹೇಳ್ಬಿಟ್ಟು. ಈಗ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಮಿಸ್ ಮಾಡಿದ್ರೆ ಇಂಥ ಸ್ಟೂಡೆಂಟ್ಸ್ ಹೋಗಿ ಅಪ್ಲೈ ಅನ್ನ ಮಾಡಿ. ಅದ್ರಲ್ಲೂ ನೋಡಿ, ಈಗ ಕೆಲವೊಂದಿಷ್ಟು ಕೋರ್ಸ್ ಅವ್ರಿಗೆ ಜನರಲ್ ಡಿಗ್ರಿ ಇಂಥ ಸ್ಟೂಡೆಂಟ್ಸ್ ಗೆಲ್ಲ ಅಪ್ಲೈ ಮಾಡೋದಕ್ಕೆ ಆಗ್ತಿತ್ತು. ಅಂತ ಸ್ಟೂಡೆಂಟ್ಸ್ ಯಾರಾದ್ರೂ ಅಪ್ಲೈ ಮಾಡಿಲ್ವೋ, ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಯಾರಿಗಾದ್ರೆ ಒಂದು ಕೌನ್ಸಿಲಿಂಗ್ ಲೇಟ್ ಆಯ್ತು ಅಂಡ್ ಹಾಗೇನು ಯಾರ ಒಂದು ಕೋರ್ಸಸ್ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದ ಆದ್ಮೇಲೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯ್ತು, ಇಂಥ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಎಲ್ಲರೂ ಹೋಗಿ ಒಂದ್ಸಲಿ ಟ್ರೈ ಮಾಡಿ, ಅಪ್ಲೈ ಮಾಡಿ. ಓಕೆನಾ, ಅಪ್ಲೈ ಆಗ್ತಿದೆ ಈಗಾಗಲೇ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ಸೊ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಮತ್ತೆ ಸ್ಕಾಲರ್ಶಿಪ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ಇಂಥ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಕೌನ್ಸಿಲಿಂಗ್ ಈಗ ತುಂಬಾ ಜನ ನೋಡಿ, PG ಕೋರ್ಸ್ ಮಾಡುವಂತ ಸ್ಟೂಡೆಂಟ್ಸ್, ಒಂದು MBA MCA ಕೋರ್ಸ್ ಹೋದಂತ ಸ್ಟೂಡೆಂಟ್ಸ್, ಅವ್ರಿಗೆ ಏನಾಯ್ತು ಅಂತಂದ್ರೆ ಕೌನ್ಸಿಲಿಂಗ್ ತುಂಬಾ ಲೇಟ್ ಆಗ್ಬಿಡ್ತು. ಅಂಡ್ ಹಾಗೇನು ಅದರಲ್ಲೂ ಸ್ಪೆಷಲ್ ಆಗಿ ಮೆಡಿಕಲ್ ಸ್ಟೂಡೆಂಟ್ಸ್, MBBS ಸ್ಟೂಡೆಂಟ್ಸ್ ಯಾರು ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಹೋದ್ರೆ ಅಪ್ಲೈ ಮಾಡೋದಕ್ಕೆ ಆಗ್ಲಿಲ್ವೋ, ಇಂತಹ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ರ ದಯವಿಟ್ಟು ಹೋಗಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ, ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಇದು ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಒಂದಿಷ್ಟು 11 ಮೆಂಬರ್ ಸ್ಟೂಡೆಂಟ್ಸ್ ಹೋಗಿ ಈ ರೀತಿ ನಮ್ಗೆ ಸ್ಕಾಲರ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಕೊಡ್ತಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ ಅರ್ಜಿಯನ್ನೆಲ್ಲ ಹಾಕಿದ್ರು. ಅದೆಲ್ಲ ಆಗಿದ್ದ ಆದ್ಮೇಲೆ 23-24 ಅಕಾಡೆಮಿಕ್ ಇಯರ್ ಲಾಸ್ಟ್ ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಬರ್ತಿದ್ದಾರೆ. 24-25 ಅಕಾಡೆಮಿಕ್ ಇಯರ್ ಅಲ್ಲೂ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ ಆಗದೆ ಇರೋ ತರ ಮಾಡ್ತಿದ್ದಾರೆ. ಸೊ ನನ್ನ ಕೇಳಿದ್ರೆ ಇದೆಲ್ಲ ಒಂದು ಕ್ರೆಡಿಟ್ಸ್ ಈ 11 ಮೆಂಬರ್ಸ್ ಯಾರಾದ್ರೂ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ ಈ ರೀತಿ ಒಂದು ಅರ್ಜಿಯನ್ನ ಹಾಕಿ ಏನೆಲ್ಲ ಎಫರ್ಟ್ಸ್ ಅನ್ನ ಹಾಕಿದ್ರು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಎಲ್ಲರೂ ನೀವು ಎಷ್ಟು ಬಿಗ್ ಥ್ಯಾಂಕ್ಸ್ ಹೇಳಿದ್ರು ಸಹ ಅದು ಕಡಿಮೆನೆ. ನೋಡಿ, ಇದು 23-24 ಅಕಾಡೆಮಿಕ್ ಇಯರ್ ಏನಿದೆ 23-24 ಅಕಾಡೆಮಿಕ್ ಇಯರ್ ಕುರಿತು ಬಂದಿರುವಂತಹ ಗುಡ್ ನ್ಯೂಸ್ ಇದಾಗಿರುತ್ತೆ. ಸೊ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ 24-25 ಅಕಾಡೆಮಿಕ್ ಇಯರ್ ಅಲ್ಲೂ ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಇದೇ ಒಂದು SSP ಅಫಿಷಿಯಲ್ ವೆಬ್ಸೈಟ್ ಗೆ ಬನ್ನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಬರೋದ ಆದ್ರೆ ಲಾಸ್ಟ್ ಡೇಟ್ಸ್ ಇಲ್ಲಿ ನೋಡಬಹುದು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗೆ ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10-3-2025 ಅಂತ ಇದೆ. ಈಗ ನೀವು ಕೇಳಬಹುದು, ಸರ್ ಆಗಿದ್ರೆ ನೆನ್ನೆಗೆ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗ್ಬಿಡ್ತಾ, ಈಗ ನಾವು ಮತ್ತೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ವಾ? ಇಲ್ಲಿ ನಂದು ಒಂದು ಅಕಾಡೆಮಿಕ್ ಡೀಟೇಲ್ಸ್ ಆದ್ರೆ ಅಪ್ಡೇಟ್ ಆಗಿರ್ಲಿಲ್ಲ, ಇಲ್ಲ ಅಂತಂದ್ರೆ ನಾನು ಏನೋ ಬೇರೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೆ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ನರ್ಸಿಂಗ್ ಕೋರ್ಸ್ ಮಾಡ್ತಿದ್ದೀನಿ, ಇಲ್ಲ ಅಂತಂದ್ರೆ PG ಕೋರ್ಸ್ ಮಾಡ್ತಿದ್ದೀನಿ, MBBS ಮಾಡ್ತಿದ್ದೀನಿ, ನಂದು ಅಪ್ಲೈ ಮಾಡಕ್ ಆಗಿಲ್ಲ ಅನ್ನೋ ಸ್ಟೂಡೆಂಟ್ಸ್ಗೆ ಈಗ ಮತ್ತೆ ನೆನ್ನೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ, ಬಟ್ ನಿಮ್ಗೆ ನೀವಿಲ್ಲಿ
ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ನಿಮ್ಗೆ ಒಂದು ನೋಟಿಫಿಕೇಶನ್ ಅನ್ನೇ ಸಹ ಕೊಟ್ಟಿದ್ದಾರೆ 24-25 ಅಕಾಡೆಮಿಕ್ ಇಯರ್ ಕುರಿತು. ಅದನ್ನು ಸಹ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಇದನ್ನು ಸಹ ನೀವು ಒಂದ್ಸಲಿ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡೋದಾದ್ರೆ ಇದು 23-24 ಅಕಾಡೆಮಿಕ್ ಇಯರ್ದು ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿರುವಂತದ್ದು. 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೀವು ಬೇಕಿದ್ರೆ ಒಂದ್ಸಲಿ ಓದ್ಕೊಳ್ಳಿ, ಓಕೆನಾ. ಇಲ್ಲಿ ಯಾಕೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಯಾವ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಏನೋ ಅಂತ ಹೇಳ್ಬಿಟ್ಟು ಇದರಲ್ಲಿದೆ. ಇದನ್ನ ನಾನು ಓದ್ತಾ ಹೋದ್ರೆ ಲೆಂತಿ ಆಗುತ್ತೆ. ನಾನು ಜಸ್ಟ್ ನಿಮ್ಗೆ ಲಾಸ್ಟ್ ಡೇಟ್ ಅನ್ನ ಹೇಳಿದೀನಿ, ಲಿಂಕ್ ಎಲ್ಲಿರುತ್ತೆ ಅಂತ ಹೇಳಿದೀನಿ. ಇದು ಒಂದು 23-24 ಅಕಾಡೆಮಿಕ್ ಇಯರ್ದು. ಈಗ ನಿಮ್ಗೆ 24-25 ಅಕಾಡೆಮಿಕ್ ಇಯರ್ದು ಒಂದು ಕ್ಲಿಯರ್ ಕಟ್ ನೋಟಿಫಿಕೇಶನ್ ಅನ್ನ ತೋರಿಸ್ಕೊಡ್ತೀನಿ ನೋಡಿ. ಇನ್ನು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ, ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ಒಂದು ನೋಟಿಫಿಕೇಶನ್ ಆದ್ರೆ ರಿಲೀಸ್ ಮಾಡಿರುವಂತದ್ದು 24-25 ಅಕಾಡೆಮಿಕ್ ಇಯರ್ದು. ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಈಗ ನಿಮ್ಗೆ ಮತ್ತೆ ಒಂದು ಲಾಸ್ಟ್ ಡೇಟ್ ಅನ್ನ 31/3/2025 ಇದೇ ತಿಂಗಳು 31/3/2025 ಮತ್ತೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ ಕೋರ್ಸ್ ಅವ್ರಿಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಒಂದು ಹೈಲೈಟ್ ಮಾಡಿದ್ದಾರೆ. ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಮಾತ್ರ ಶುಲ್ಕ ಮರುಪಾವತಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/3/2025 ವಿಸ್ತರಿಸಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು. ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಲಾಸ್ಟ್ ಡೇಟ್ ಆಯ್ತು ನಾನು ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅಂತ ಅನ್ಕೋತಿದ್ರು, ಈ ಕೋರ್ಸ್ ಮಾಡ್ತಿರುವಂತ ಸ್ಟೂಡೆಂಟ್ಸ್ ದಯವಿಟ್ಟು ಇರಬೇಡಿ. ಇನ್ನೂ ನಿಮ್ಗೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಇಲ್ಲಿ SSP ವೆಬ್ಸೈಟ್ ಅಲ್ಲಿ ಅತಿ ಶೀಘ್ರದಲ್ಲೇ ಅಪ್ಡೇಟ್ ಆಗುತ್ತೆ. ಯಾವತ್ತೂ ಅಷ್ಟೇ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ ಆದ್ಮೇಲೆ ಫಸ್ಟ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಒಂದು ನೋಟಿಫಿಕೇಶನ್ಸ್ ಅನ್ನ ರಿಲೀಸ್ ಮಾಡಿ ಅದಾದ್ಮೇಲೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಇವತ್ತು ಇಲ್ಲ ಅಂತಂದ್ರೆ ನಾಳೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ ಆಗುತ್ತೆ, ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೋತಾರೆ, ಓಕೆನಾ. ಇದು 2 ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಅಂಡ್ ಹಾಗೇನು ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಆದ್ರೆ ಇದೆ, ಅದನ್ನ ಸಪರೇಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲ ತರದ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಿಮ್ಗೆ ಈ ಒಂದು ಚಾನಲ್ ಅಲ್ಲಿ ಸಿಗ್ತಿದಾವೆ. ಸೊ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಅನ್ನ ಮಾಡಿ, ಆದಷ್ಟು ಶೇರ್ ಅನ್ನ ಮಾಡಿ. ನಿಮ್ ಫ್ರೆಂಡ್ಸ್ ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂಡ್ ಹಾಗೇನು ನನಗೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ, ಇಲ್ಲ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.